ಈ ಶಾಲೆಯಲ್ಲಿರೋ ಟೀಚರ್ಗಳು ಮನುಷ್ಯರಲ್ಲ ಮೃಗಗಳು ಎಂಬಂತೆ ಬಾಗಲಕೋಟೆ ಶಾಲೆಯಲ್ಲೊಂದು ರಾಕ್ಷಸ ಕೃತ್ಯ ಬೆಳಕಿಗೆ ಬಂದಿದೆ. ಬುದ್ಧಿಮಾಂದ್ಯ ಮಕ್ಕಳ ಮೇಲೆಯೇ ದೌರ್ಜನ್ಯವೆಸಗಿರೋ ಘಟನೆ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ನಡೆದಿದೆ. ಅಕ್ಷಯ್ ಇಂಗಾಳ್ಕರ್ ಎಂಬ ಸೈಕೋ ಶಿಕ್ಷಕ ಹಾಗೂ ಆತನ ಹೆಂಡತಿ ಮಕ್ಕಳಿಗೆ ಖಾರದ ಪುಡಿ ಎರಚಿ ಹಿಗ್ಗಾಮುಗ್ಗಾ ಥಳಿಸಿ ಟಾರ್ಚರ್ ಕೊಟ್ಟಿದ್ದಾರೆ. ಇದನ್ನ ತಿಳಿದು ಮಕ್ಕಳ ಪಾಲಕರು ಬುದ್ಧಿಮಾಂದ್ಯ ಶಾಲೆಗೆ ಮುತ್ತಿಗೆ ಹಾಕಿದ್ದಾರೆ. ಇದರಿಂದ ನೊಂದ ಪೋಷಕರು ಸೈಕೋ ಶಿಕ್ಷಕ ದಂಪತಿ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಪೊಲೀಸರು ಭೇಟಿ ನೀಡಿ ಸೈಕೋ ಶಿಕ್ಷಕ ದಂಪತಿಯನ್ನ ಸ್ಟೇಷನ್ಗೆ ಕರೆದೊಯ್ದಿದ್ದಾರೆ. ಯಾರು ಮಾಡ್ಕೊಂಡ್ರ ಯಾರಲ್ಲಿ ಮಾಡ್ರಿ ಕೈ ಹಚ್ಚಿರಿ ಯಾರಲ್ಲಿ ಹೇಳ ಜಲ್ದಿ ಹೇಳ ಬಿಜೆಪಿ ಕಾರ್ಯಕರ್ತೆ ಜ್ಯೋತಿ ಪಾಟೀಲ್ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿನ್ನೆ ರಾತ್ರಿ ನಂದಿಕೂರ ಗ್ರಾಮದ ಬಳಿ ಬಿಜೆಪಿ ಕಾರ್ಯಕರ್ತ ಮಲ್ಲಿನಾಥ್ ಬಿರಾದಾರ್ ಮನೆಗೆ ತೆರಳಿ ಅಲ್ಲಿಯೇ ಸುಸೈಡ್ ಮಾಡಿಕೊಂಡಿದ್ದಾರೆ. ಘಟನೆ ಸಂದರ್ಭದಲ್ಲಿ ಮಲ್ಲಿನಾಥ್ ಬಿರಾದಾರ್ ಮನೆಯಲ್ಲಿ ಇರಲಿಲ್ಲ. ಅವರ ಪತ್ನಿ ಹಾಗೂ 3 ಮಕ್ಕಳು ಮಾತ್ರ ಇದ್ರು. ಏಕಾಏಕಿ ಮನೆ ಬಾಗಿಲು ಬಡಿದ ಜ್ಯೋತಿ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಬೆಂಕಿ ಹಚ್ಚಿಕೊಂಡಿದ್ದಾರೆ. ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಸದ್ಯ ಮಲ್ಲಿನಾಥ್ ಬಿರಾದಾರ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಜೈಲಿನಿಂದ ರಿಲೀಸ್ ಆಗ್ತಲೇ ಬುರುಡೆ ಚಿನ್ನಯ್ಯ ಬೆಳ್ತಂಗಡಿ ಪೊಲೀಸರಿಗೆ ಜೀವ ರಕ್ಷಣೆಗೆ ಮನವಿ ಮಾಡಿಕೊಂಡಿದ್ದಾರೆ. ಮೊದಲಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ 5 ವಿರುದ್ಧ ದೂರು ದಾಖಲಿಸಿದ್ದು ತನಗೆ ಮತ್ತು ತನ್ನ ಪತ್ನಿಗೆ ಗಿರೀಶ್ ಮಟ್ಟಣ್ಣವರ್, ವಿಠ್ಠಲಗೌಡ, ಜಯಂತ್, ಸಮೀರ್, ಎಂಡಿ ಮಹೇಶ್ ಶೆಟ್ಟಿ, ತಿಮರೋಡಿ ಇಂದ ಮುಂಬರುವ ದಿನಗಳಲ್ಲಿ ಜೀವ ಬೆದರಿಕೆ ಬರಬಹುದು ಅಂತ ಹೇಳ್ಕೊಂಡಿದ್ದಾರೆ. ಈ ವೇಳೆ ಬೆಳ್ತಂಗಡಿ ಠಾಣೆಯಲ್ಲಿ ಮನವಿ ಸಲ್ಲಿಸಲು ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ತನಗೆ ಹಾಗೂ ತನ್ನ ಪತ್ನಿಗೆ ರಕ್ಷಣೆ ನೀಡಬೇಕಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದ್ದಾರೆ. ಹಣಕಾಸು ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆ ಶುರುವಾಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ಘಟನೆ ನಡೆದಿದ್ದು ನಿಜಾಂ ಮೊಹಲ್ಲಾದ ನಿವಾಸಿ ಖಾಜಿ ಪೀರ್ ಕೊಲೆಯಾಗಿದ್ದಾನೆ. ಈತನ ಸ್ನೇಹಿತರಾದ ಮುಸ್ಲಿಂ ಬ್ಲಾಕ್ನ ನಿವಾಸಿ ಜಾವೀದ್ ಹಾಗೂ ಇನಾಯತುಲ್ಲಾ ಕೊಲೆ ಆರೋಪಿಗಳು. ಆರೋಪಿ ಜಾವೀದ್ ನಗರದ ವ್ಯಕ್ತಿಯೊಬ್ಬರಿಂದ 15,000 ಸಾಲ ಪಡೆದಿದ್ದ. ಸಾಲ ಮರುಪಾವತಿ ಮಾಡದ ಕಾರಣ ಜಾವೀದ್ನ ಬೈಕ್ ಅನ್ನು ವಶಕ್ಕೆ ಪಡೆದಿದ್ದ. ಬೈಕ್ ಕಿತ್ತುಕೊಳ್ಳಲು ಕೊಲೆಯಾದ ಖಾಜಾಪೀರ್ ಕಾರಣವಾಗಿದ್ದಾನೆ ಅಂತ ಮಂಟಿ ಸರ್ಕಲ್ ಬಳಿ 3 ನಡುವೆ ಗಲಾಟೆಯಾಗಿದೆ. ಈ ಸಂದರ್ಭದಲ್ಲಿ ಜಾವೇದ್ ಕುಡಿದ ಮತ್ತಿನಲ್ಲಿ ಖಾಜಾಪೀರ್ಗೆ ಮರದ ರಿಪೀಸ್ ಪಟ್ಟಿಯಲ್ಲಿ ಹೊಡೆದಿದ್ದಾನೆ. ತೀವ್ರ ಪೆಟ್ಟು ಬಿದ್ದು ಖಾಜಾಪೀರ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಈ ಸಂಬಂಧ ಹುಣಸೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ತಂದೆ ಮಗನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಬಳ್ಳಕೆರೆಯಲ್ಲಿ ನಡೆದಿದೆ. ಏಕಾಏಕಿ ಮನೆಯ ಕಾಂಪೌಂಡ್ಗೆ ನುಗ್ಗಿದ ಕಿಡಿಗೇಡಿಗಳು ರಾಡ್ಗಳಿಂದ ಹಲ್ಲೆ ನಡೆಸಿದ್ದು ಹಲ್ಲೆಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಜಯ್ ಕುಮಾರ್ ಹಾಗೂ ಪುತ್ರ ಅಭಿಷೇಕ್ ಮೇಲೆ ಸುನೀಲ್ ರಂಗ ಹಾಗೂ ಸಹಚರರು ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಕಡೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪೊಲೀಸರು ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮಾಜಿ ಪ್ರಿಯಕರನ ಬಂಧನಕ್ಕೆ ಆಗ್ರಹಿಸಿ ನವವಿವಾಹಿತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾಳೆ. ಮದುವೆಗೆ ಮುನ್ನ ಅಂಬರೀಶ್ ಎಂಬಾತನ ಜೊತೆ ಯುವತಿ ಪ್ರೀತಿಯಲ್ಲಿದ್ಲು. ಆಗ ಪ್ರಿಯಕರ ಆಕೆ ಜೊತೆ ಮದುವೆ ನಿರಾಕರಿಸಿದ್ದ. ವಿಷಯ ತಿಳಿದು ಬೇರೆ ಯುವಕನೊಂದಿಗೆ ಪೋಷಕರು ಆಕೆಯ ಮದುವೆ ಮಾಡಿಸಿದ್ರು. ಆದರೆ ಮದುವೆಯಾದ 20 ದಿನಕ್ಕೆ ಪ್ರಿಯತಮೆಯ ಗಂಡನಿಗೆ ಆಕೆಯ ಖಾಸಗಿ ವಿಡಿಯೋಗಳನ್ನು ಕಳುಹಿಸಿ ಅಂಬರೀಶ್ ವಿಕೃತಿ ಮೆರೆದಿದ್ದಾನೆ. ಗಂಡ ಮಧು ಲವರ್ ಜೊತೆಗಿದ್ದ ಖಾಸಗಿ ವಿಡಿಯೋ ನೋಡಿ ಯುವತಿಯನ್ನ
ಮನೆಯಿಂದ ಹೊರಗಿಟ್ಟಿದ್ದಾನೆ. ಖಾಸಗಿ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗಿದ್ದು, ಯುವತಿ ಇದೀಗ ದಿಕ್ಕು ತೋಚದೆ ಪ್ರಿಯತಮನ ಮನೆ ಮುಂದೆ ಧರಣಿ ಕುಳಿತಿದ್ದಾಳೆ. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಳ್ತಿದ್ದಾಳೆ. ಬೆಂಗಳೂರು ಯಲಹಂಕ ನ್ಯೂಟೌನ್ ಠಾಣೆ ಪಿಎಸ್ಐ ನಾಗರಾಜ್ ರೌಡಿಗಳ ಜೊತೆ ಆಪ್ತತೆ ಇದ್ದಿದ್ದರಿಂದ ಅಮಾನತು ಮಾಡಲಾಗಿದೆ. ಕ್ರಿಮಿನಲ್ಸ್ ಜೊತೆ ಬರ್ತ್ಡೇ ಪಾರ್ಟಿ ಮಾಡಿದ ಪಿಎಸ್ಐ ನಾಗರಾಜ್ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅಮಾನತು ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರಿನ ಹಲವು ಠಾಣೆಗಳಲ್ಲಿ ರೌಡಿ ಶೀಟರ್ ದಾಸನ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದು, ಈತನ ಜೊತೆ ಪಿಎಸ್ಐ ನಾಗರಾಜ್ ಬರ್ತ್ಡೇ ಪಾರ್ಟಿ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ರಾಯಚೂರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಮೆಹಬೂಬ್ ಅನ್ನೋರಿಗೆ ಪಂಗನಾಮ ಹಾಕಿದ ಸೈಬರ್ ವಂಚಕ ಅರೆಸ್ಟ್ ಆಗಿದ್ದಾನೆ. 12 ಸೈಬರ್ ಕೇಸ್ಗಳಲ್ಲಿ ಆರೋಪಿಯಾಗಿದ್ದ ಗುಜರಾತ್ ಮೂಲದ ಮೋಹಿತ್ ರೆಜ್ವಾನಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಈತ ಸರ್ಕಾರಿ ಇಂಜಿನಿಯರ್ನಿಂದ ಬರೋಬ್ಬರಿ 28 ಲಕ್ಷ ಹಣ ಹೂಡಿಸಿಕೊಂಡು ವಂಚಿಸಿದ್ದ. ಈತ ಸೃಷ್ಟಿಸಿದ ನಕಲಿ ಟ್ರೇಡಿಂಗ್ ಜಾಲಕ್ಕೆ ಸಿಲುಕಿ ಸರ್ಕಾರಿ ಇಂಜಿನಿಯರ್ ಮೆಹಬೂಬ್ ಲಕ್ಷಾಂತರ ಹಣ ಕಳೆದುಕೊಂಡಿದ್ದಾರೆ. ಕೊನೆಗೂ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ತಿರುವಲ್ಲಿ ಪ್ರವಾಸಿ ಬಸ್ ಪಲ್ಟಿಯಾದ ಘಟನೆ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಲ್ಮಿಕಿ ಕಂಚಿಗಾನೆ ಬಳಿ ನಡೆದಿದೆ. ಬೆಂಗಳೂರಿನ ಹೊರನಾಡಿಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದ ಬಸ್ನಲ್ಲಿ 45ಕ್ಕೂ ಹೆಚ್ಚು ಪ್ರವಾಸಿಗರು ಪ್ರಯಾಣಿಸ್ತಾ ಇದ್ರು. ಅಪಘಾತದಲ್ಲಿ 2 ಪ್ರವಾಸಿಗರಿಗೆ ಗಂಭೀರ ಗಾಯಗಳಾಗಿದ್ದು, ಹಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಗಾಯಾಳುಗಳು ಕಳಸದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಯೋಜನೆ ಮಾಡಿದ್ದ ಹೆಲಿ ಟೂರಿಸಂ ತಡೆಬಿದ್ದಿದೆ. ಕ್ರಿಸ್ಮಸ್ ಹೊಸ ವರ್ಷ ಪ್ರಯುಕ್ತ ಆಯೋಜನೆ ಮಾಡಿದ್ದ ಹೆಲಿ ಟೂರಿಸಂ ಇಂದಿನಿಂದ ಜನವರಿ 6ರವರೆಗೂ ನಡೆಯಬೇಕಿತ್ತು. ಎಕೋ ಸೆನ್ಸಿಟಿವ್ ಝೋನ್ನಲ್ಲಿ ಹೆಲಿ ಟೂರಿಸಂ ಆಯೋಜನೆ ಮಾಡಲಾಗಿತ್ತು. ಆದರೆ ಹೆಲಿಕಾಪ್ಟರ್ ಶಬ್ದ ಮತ್ತು ಸಂಚಾರದಿಂದ ಪಕ್ಷಿಗಳಿಗೆ ಹಾನಿಯಾಗುತ್ತೆ ಅಂತ ಪರಿಸರವಾದಿಗಳು ವಾದಿಸಿದ್ರು. ಅಲ್ಲದೆ ಇದರ ವಿರುದ್ಧ ಗ್ರೀನ್ ಟ್ರಿಬ್ಯುನಲ್ ಮೊರೆ ಹೋಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಹೆಲಿಕಾಪ್ಟರ್ ಹಾರಾಟದಿಂದ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಲಿ ಟೂರಿಸಂ ನಡೆಯದಂತೆ ಎನ್ಜಿಟಿ ತಡೆ ಕೊಟ್ಟಿದೆ.